ಎಲ್ಲಿ ಕೂತವಳೆ ತಪ್ಪಿಸ್ಕೊಂಡು. ಇವಾಗ ಏನಾನ ನಾನು ಹೋದ್ರೆ ಗುರ್ರ ಅಂತಾಳೆ. ಏನು ಮಾಡಲಿ ನಮ್ಮ ಲಕ್ಕಿಮಾ ಎಷ್ಟು ಕಾಸ್ಟ್ಲಿ ರಾಣಿ ಅಂತ. ಸುಂದ್ರಿ ಬಾ, ಫಸ್ಟ್ ಕೂಮ್ ಮಾಡ್ತೀನಿ ಇರು. ಹಾಯ್, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಗ್ಯಾಪ್ ಇತ್ತು. ಎಮರ್ಜೆನ್ಸಿ ಏನೋ ಒಂದು ಕೆಲಸ ಆಯಿತು, ಹಾಗಾಗಿ ಗ್ಯಾಪ್ ಇತ್ತು, ಮಾಡಲಿಕ್ಕಾಗಿರಲಿಲ್ಲ. ಸೊ ಎಲ್ಲರೂ ಹೇಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗಾದರೆ ಬನ್ನಿ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಲಕ್ಕಿ ಪಿಂಕಿ ಅನ್ನೋದೇ ಬರುತ್ತೆ. ನಮ್ಮ ಲಕ್ಕಿ ತುಂಬ ಗಲೀಜಾಗ್ಬಿಟ್ಟಿರಲ್ಲ, ಸ್ನಾನ ಮಾಡಿಸ್ಬೇಕು. ಸೊ ಹಾಗಾಗಿ ಅವಳಿಗೆ ಫಸ್ಟು ಕೂಮ್ ಮಾಡಬೇಕು. ಅವಳು ಎಲ್ಲೋಗಿ ಸೇರ್ಕೋತಾ ಇದ್ದಾಳೆ ಅಂದರೆ ಕೂಮ್ ಮಾಡಿಬಿಡ್ತೀನಿ ಅಂತ. ನೋಡಿ ಹಾಗೆ ಅವಳಿಗೆ ಏನೇನೆಲ್ಲ ಥಿಂಗ್ಸ್ ಯೂಸ್ ಮಾಡ್ತೀವಿ ಸ್ನಾನಕ್ಕೆ, ಶ್ಯಾಂಪು ಯಾವುದು, ಏನು ಎತ್ತ ಎಲ್ಲ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ. ತುಂಬ ಕಾಸ್ಟ್ಲಿ ರಾಣಿ. ನಾವು ಆ್ಯಕ್ಚುಲಿ ನಮ್ಮ ಲಕ್ಕಿ ಮೇಡಮ್ ಅವರು ತುಂಬಾ ಕಾಸ್ಟ್ಲಿ. ಬನ್ನಿ ಯಾವ ಥರ ಕಾಸ್ಟ್ಲಿ ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಫಸ್ಟಿಗೆ ಏನು ತೋರಿಸ್ತೀನಿ ಹೇಳಿ, ಶ್ಯಾಂಪು. ಸೊ ಇದೆ ಬಬಲ್ ಸ್ಟಾರ್ ಅಂತೇಳಿ. ಇದರಲ್ಲಿ ಮಾಯ್ಚರೈಸಿಂಗು ಮತ್ತು ಯಾವುದೇ ರೀತಿ ಒಂದು ಇಚ್ಚಿಂಗು, ಟೀಕ್ಸ್ ಯಾವುದಿರುತ್ತೆ ಸೊ ಅದೆಲ್ಲದಕ್ಕೂ ರಿಲೀಫ್ ಕೊಡ್ತಾ ಇದು. ಹಾಗಾಗಿ ತುಂಬ ಚೆನ್ನಾಗಿದೆ ಇದು ಶ್ಯಾಂಪು. ಅವಳಿಗೆ ಶ್ಯಾಂಪು ಪ್ಲಸ್ ಕಂಡೀಷ್ನರ್ ಎರಡೂ ಇದೆ ಇದರಲ್ಲಿ. ನೀಮ್ ಆ್ಯಂಡ್ ಅಲೋವೆರಾ ಯೂಸ್ ಇದೆ ಇದರಲ್ಲಿ, ಆಯಿತಾ. ಹಾಗಾಗಿ ಸ್ನಾನದ ನಂತರ ಅಕಸ್ಮಾತ್ ಏನಾದರೂ ಇಚ್ಚಿಂಗ್ ಇದ್ದರೆ ಸೊ ಇದು ಡರ್ಮಿಕ್ಲೋರ್ ಅಂತ ಹೇಳಿ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸ್ಪ್ರೇ, ಇದು ಬಾಡಿ ಸ್ಪ್ರೇ ಆ್ಯಕ್ಚುಲಿ. ಇದು ಇಚ್ಚಿಂಗ್ ಇದ್ದರೆ, ಸಣ್ಣ ಸಣ್ಣ ಟೀಕ್ಸ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಥರ ಏನಾದರೂ ಇದ್ದರೆ ಇದು ಕೂಡ ಆ್ಯಂಟಿಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಾ ಇದಕ್ಕೆ ಯೂಸ್ ಮಾಡ್ತಾರೆ ಸ್ಪ್ರೇ ಇದು. ಸೊ ನೋಡ್ರಪ್ಪ, ನಮ್ಮ ಕಾಸ್ಟ್ಲಿ ರನ್ನಿದಿದೆ ಕೆರಾಟಿನ್. ಯಾವುದಕ್ಕೆ ಕೆರಾಟಿನು? ನಿನಗೆ ಮೇಡಮ್, ಏನು ನೋಡ್ತಾ ಇದ್ದೀರಾ? ಹಾಂ, ಏನು ಬಾ. ಅವ್ರಿಗೆ ಆ್ಯಕ್ಚುಲಿ ಈಗಾಗಲೇ ಗೊತ್ತಾಗ್ತಾ ಇದೆ ನಮ್ಮ ಮಮ್ಮಿ ಸ್ನಾನ ಮಾಡಿಸ್ತಾಳೆ ಅಂತ. ಯಾಕಂದರೆ ಹೇರ್ ಡ್ರೈಯರ್ ಇದೆ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಕಂಡೀಷ್ನರ್ ಕ್ರೀಮ್ ಇದು. ನೀವು ಸ್ನಾನ ಮಾಡಿಸ್ಲಿಲ್ಲ ಅಂದರೂ ಕೂಡ ಡೇ ಬೈ ಡೇ, ಒಂದಿನ ಬಿಟ್ಟು ಒಂದಿನ ನೀವು ಹೇರ್ಗೆ ಇದನ್ನ ಹಾಕ್ಬೋದು. ಕೋಟಿಂಗ್ ಚೆನ್ನಾಗಿರುತ್ತೆ, ಕಂಡೀಷ್ನರ್ ಥರ ಸಿಲ್ಕಿ ಆಗಿರುತ್ತೆ ಕೂದಲು ತುಂಬಾ ಚೆನ್ನಾಗಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನನ್ನ ಹೇರಿಗೆ ಕಂಡೀಷ್ನರ್ ತೊಗೋಬೇಕು, ಕಾಸ್ಟ್ಲಿ ಆಗ್ಬಿಟ್ಟಲ್ಲ ಅಂತ ಸುಮ್ಮನಿದ್ದೀನಿ. ಬಟ್ ಹಸ್ಬೆಂಡ್ ಇವಳು ಕೆರಾಟಿನ್ ಕಂಡೀಷ್ನರ್ ತಂದುಬಿಟ್ಟರು. ಒಬ್ಬೊಬ್ಬೊಬ್ಬ ಏನಪ್ಪ. ಆ್ಯಕ್ಚುಲಿ ಇದು 329 ರುಪೀಸ್. ಚೆನ್ನಾಗಿದೆ, ಪ್ರಿವಿಲೇಜು, ಲೊಝಾಲೋ ಅಂತ ಕಂಪ್ನಿ. ಫಸ್ಟು ನಾನು ಎಲ್ಲೋ ಒಂದು ಸತಿ ಒಂದು ಕಡೆ ಹೋದಾಗ ಈ ಥರದ ಪರ್ಫ್ಯೂಮ್ ನೋಡಿದೆ, ಬಾಡಿ ಇದ್ರದ್ದು. ಏನು ಗೊತ್ತಾ, ಅದು ಆ್ಯಕ್ಚುಲಿ ಮನುಷ್ಯದಿತ್ತು, ಸೇಮ್ ಇದೇ ಥರ. ಇಲ್ಲಿ ನೋಡ್ರೆ ಕ್ಯಾಟ್ ಬಾಡಿ ಸ್ಪ್ಲಾಶ್ ಅಂತ ಇದೆ. ಬಟ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹೊರಗಡೆ ಏನಾದ್ರು ಕರ್ಕೊಂಡು ಹೋದಾಗ ಇದನ್ನು ಸ್ಪ್ರೇ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅವಳಿಗಾಗಿ ಪರ್ಫ್ಯೂಮು, ಹಾಗೆ ಕೆರಾಟಿನ್ ಸ್ಮೂತ್ನಿಂಗ್ ಕಂಡೀಷ್ನರು, ಬಾಡಿ ಸ್ಪ್ರೇ, ಆ್ಯಂಡ್ ದಿಸ್ ಈಸ್ ಶ್ಯಾಂಪು ಪ್ಲಸ್ ಮಾಯ್ಚರೈಸರ್ ಕಂಡೀಷ್ನರ್. ಓಕೆ. ಹಾಗೆ ಅದಾದಮೇಲೆ ಅವಳಿಗೆ ಅಂತ ಹೇಳಿ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಮ್ದು ಟಾನಿಕ್ ಸೆಟ್ ಕಾಲ್ ಅಂತ. ಆ್ಯಕ್ಚುಲಿ ಇದು ಬೆಳಗ್ಗೆ ನೈಟ್ ಹಾಕ್ಬೋದು, ಆದರೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಕಿ, ಆಯಿತಾ. ಸೊ ನಾವು 1 ಟೈಮ್ ಹಾಕ್ತೀವಿ ಇದನ್ನು, 1 ಟೈಮ್ ಹಾಕ್ತೀವಿ ನಾವು. ನೋಡಿದ್ರಾ, ಅವಳಿಗೆ ಆ್ಯಕ್ಚುಲಿ ಗ್ರೇವಿ ಇದು ತುಂಬ ಚೆನ್ನಾಗಿರುತ್ತೆ. ಫಾರ್ ಅಡಲ್ಟ್ ಡಾಗ್ ಅಂತ ಇದೆ. ನಮ್ಮ ಲಕ್ಕಿ ಅಡಲ್ಟೇ ಅವಳು, ನೋಡೋಕೆ ಮಾತ್ರ ಕಾಣ್ತಾಳೆ ಅಷ್ಟೇ. ತುಂಬ ಇದು ಅಷ್ಟೇ, ಅವಳಿಗೆ ಡೈಲಿ ಯೂಸ್ಗೆ ನಾವು ಕೊಡ್ತೀವಿ. 2 ಡೇಸ್ ಒನ್ಸ್ 3 ಡೇಸ್ ಒನ್ಸ್ಗೆ ನಾವು ಕೊಡ್ತಾ ಇರ್ತೀವಿ. ಬಟ್ ಸೋಮವಾರ ಗುರುವಾರ ಕೊಡಲ್ಲ. ಅವಳು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಇರುತ್ತೆ. ಹಾಗಾಗಿ ನಮ್ಮ ಮೇಡಮ್ಗೆ ಮಂಡೇ ಆ್ಯಂಡ್ ಥರ್ಸ್ಡೇ ನಾನ್ ವೆಜ್ ನಾಟ್ ಅಲೌಡ್. ಇದು ನಾನ್ ವೆಜ್ ಡೇ, ಚಿಕನ್ದಿದೆ ಆ್ಯಕ್ಚುಲಿ. ಹಾಗಾಗಿ ಅವಳಿಗೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಇವತ್ತು ಕೊಡಲ್ಲ, ನಾಳೆ ಕೊಡ್ತೀವಿ. ಸುಂದ್ರಿ ಬೈಲಿ, ಅವಳಿಗೆ ಈ ಥರ ಫೋನ್ ಇಟ್ಕೊಂಡ್ಬಿಡ್ತೀವಿ ವಿಡಿಯೋ ಮಾಡೋಕ್ಕೆ ಅಂದರೆ ಗೊತ್ತಾಗ್ಬಿಡುತ್ತೆ, ತಿರುಗೂ ನೋಡಲ್ಲ ಆ ಥರ. ಬಾಮ್ಮ ಬಚ್ತೀನಿ ಬಾ. ನೋಡಿ ಎಷ್ಟು ಗಲೀಜಾಗಿದೆಯಾ, ಅಪ್ಪ ದೇವ್ರೆ, ನೋಡಿ ಎಷ್ಟು ಗಲೀಜಾಗಿದೆಯಾ, ಬಾ. ಸೊ ಫಸ್ಟು ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಒಂದು ಸತಿ ಕೂಮ್ ಬಂದ್ಬಿಡೋದು ಬೆಸ್ಟು.
ಯಾಕಂದರೆ ಗಂಟ್ಸಿರುತ್ತಲ್ವ, ಗಂಟುಗಳು ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ ಗಂಟೆಲ್ಲ ಕ್ಲಿಯರ್ ಆಗುತ್ತೆ. ನೀಟಾಗಿ ಸ್ನಾನ ಮಾಡಿಸ್ಬೋದು. ದಿನಕ್ಕೆ ಟ್ವೈಸ್ ಆದರೂ ಕ್ಲೀನಾಗಿ ಕುಮ್ ಮಾಡಲೇಬೇಕು. ನಮ್ಮ ಮನೇಲಿ ನನ್ನ ಬಿಟ್ಟರೆ ಯಾರ ಕೈಲೂ ಮಾಡಿಸ್ಕೊಳ್ಳೋದು ಇಲ್ಲ, ಯಾರು ಮಾಡೋದು ಇಲ್ಲ. ನನ್ನ ಮಗಳು ಮಾಡಿಸ್ತಾಳೆ, ಬಟ್ ಕೊಡ ಎಲ್ಲ ಹಾಗೆ ಇರುತ್ತೆ, ಏನು ಮಾಡೋದು. ಹಾಗಾಗಿ ನಾನೇ ಸ್ನಾನ ಮಾಡಿಸೋದು ಇವಳಿಗೆ. ಲಕ್ಕಿ ಮಾಗಿ ಅಲ್ಲ ಲಕ್ಕಿ, ನೋಡಿ ಅನ್ವಾಂಟೆಡ್ ಹೇರ್ಸ್ ಎಷ್ಟಿದೆ. ಸೊ ಡಸ್ಟ್ ಇದು ಅನ್ವಾಂಟೆಡ್ ಡೈಲಿ ಬಾಚಿಲ್ಲ ಅಂದರೆ ಅದು ಬರ್ತಾ ಇರುತ್ತೆ. ನಾವು ಡೈಲಿ ಬಾಚಿದ್ರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ಕೂದಲು ಉದುರುತ್ತಲ್ವ ಅಂತ. ಹೌದು, ಮಧ್ಯದಲ್ಲಿ 3 ಮಂತ್ಸ್ ಕೂದಲು ಉದುರುತ್ತೆ. ಬಟ್ ಏನು ಅಂದರೆ ಡೈಲಿ ನಾವು ಕೂಮ್ ಮಾಡಿದ್ರೆ ಏನು ಕೂದಲು ಉದುರಲ್ಲ. ನಮ್ಮ ಮನೇಲಿ ಎಲ್ಲೂ ಕೂದಲು ಕಾಣಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ನೋಡೋದಲ್ಲ ಯಾವ ಥರ ಮೇಂಟೈನು, ಯಾವ ಥರ ಹೈಜೀನು, ಏನೇನು ಯೂಸ್ ಮಾಡಬೇಕು ಯೂಸ್ ಮಾಡ್ತಾರೆ ಅನ್ನೋದು. ಅಲ್ಲಿ ಆಯಿಲ್ ಅಪ್ಲೈ ಮಾಡಬೇಕಾಗಿತ್ತು, ಬಟ್ ತುಂಬಾ ಡಸ್ಟ್ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಆಯಿಲ್ ಅಪ್ಲೈ ಮಾಡಲ್ಲ. ಫಸ್ಟು ಹಂಗಿದೆ, ಕೂದಲು ರಫ್ ಆಗಿಬಿಟ್ಟಿದೆ. ಎಲ್ಲಿ ಕೂತಾಳೆ ತಪ್ಪಿಸ್ಕೊಂಡು. ಇವಾಗ ನಾನು ಹೋದರೆ ಗುರ್ರ ಅಂತಾಳೆ. ಏನು ಮಾಡಲಿ, ಎಳ್ಕೋಬೇಕಲ್ಲ ಸ್ನಾನ ಮಾಡ್ಸೋಕ್ಕೀಗ. ಬಾಮ್ಮ ಬಾ, ಸ್ನಾನಕ್ಕೆ ಹೋಗೋಣ ಬಾ, ನೋಡು ಬಾ. ಟಾಟಾ ಬಾಯ್, ನಾನು ಹೋಗ್ತೀನಿ, ಬಾಯ್ ಬಾಯ್. ನೋಡಿ ನಮ್ಮ ಲಕ್ಕಿ ಮಾತ್ರ ಸ್ನಾನ ಆಗೋಯ್ತು. ಸೊ ಸ್ನಾನ ಆಗಿದೆ, ಬೇಗ ಮೈ ಒರೆಸ್ಬಿಡೋಣ, ಮೇಡಮ್ನ ರೆಡಿ ಮಾಡೋಣ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನನ್ನ ಲಕ್ಕಿ ಕಲರ್ ಬರ್ತಾ ಇದ್ದಾಳೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಹುಟ್ಟಾಗಂತೂ ಸಖತ್ ಕಲರ್ ಇದ್ಲು, ಬಟ್ ಬರ್ತಾ ಬರ್ತಾ ಫುಲ್ಲು ರಮಂತರ ಆಗೋದು. ಬಟ್ ಇವಾಗ ತುಂಬ ಕಲರ್ ಬರ್ತಾ ಇದ್ದಾಳೆ. ನಿಜವಾಗ ಸುಸ್ತಾಗ್ತಿದೆ. ಹೆಂಗಾಗಿದೆ ಅಂದರೆ ನನ್ನ ಮನೆ ಕೆಲಸ ಮಾಡಿದ್ರೆ ಸಾಕಾಗುತ್ತೆ, ಬಟ್ ಅದ್ರ ಜೊತೆ ಇದೊಂದು ಬೇರೆ. ಬಟ್ ಏನಂದರೆ ದಿನ ಸ್ನಾನ ಮಾಡಿಸಲ್ಲ. ಸೊ ಹಾಗಾಗಿ ಒನ್ ಡೇ ಫುಲ್ ಇವಳಿಗೆ ಇರುತ್ತೆ, ಒಂದು ಹಾಫ್ ಡೇ ಅಷ್ಟೇ. ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ ಅವಳು ಪಾಡ ಅವಳಿರ್ತಾಳೆ. ಅವಳಿಗೆ ಊಟ, ಮೊಸರನ್ನ, ತರಕಾರಿ ಚೆನ್ನಾಗಿ ತಿಂತಾಳೆ. ಸೊಪ್ಪು ಸೋಸ್ತಾ ಇದ್ದರೆ, ತರಕಾರಿಗಳು ಇಷ್ಟ ಇದ್ದರೆ ಬರ್ತಾರೆ ಮೇಡಮ್ ಅವರು ತಿನ್ನೋಕ್ಕೆ ಅಂತಲೇ. ನಮ್ಮ ಕಾಸ್ಟ್ಲಿ ರಾಣಿಗೆ ಹೇರ್ ಡ್ರೈಯರ್ ಬೇರೆ. ನಾವು ಒಂದಿನ ತೊಗೊಂಡಿರಲಿಲ್ಲ ಹೇರ್ ಡ್ರೈಯರ್, ಇವಳಿಗೋಸ್ಕರ ಅಂತ ತಂದಿದ್ದು. ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಹೆಂಗಿದೆ ನಮ್ಮ ಕತೆ. ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ ಅಲ್ಲ. ಚೆನ್ನಾಗಿರಲಿ, ಇವಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಲ್ಲಮ್ಮ. ಲಕ್ಕಿಮ್ಮ, ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಯಿತು. ಸೊ ನೋಡಿ 3 ಟವಲ್ಗಳು ಅವಳಿಗೆ. ಇದೇನೋ ದೈವಾನುಗ್ರಹ ಅನಿಸುತ್ತೆ ಪಾಪ. ಇಲ್ಲಿ ಕಿತ್ತಾಟ ಓನರ್ ಬೈದ್ರು, ಅಂದ್ಬಿಟ್ಟು ಬಿಟ್ಬಿಟ್ವಿ. ಫ್ರೆಂಡ್ ಮನೇಲಿ ಇರಿಸಿದ್ವಿ, ಮತ್ತೆ ನಮ್ಮ ಮನೆಗೆ ರಿಟರ್ನ್ ಬಂದು ಅಲ್ಲಮ್ಮ. ನೋಡೋದು ನೋಡು, ಚಳಿ ಆಗ್ತಿದ್ಯಾ, ಇರು ಕಲಿತು ಹೀಗೆ ಕಡೆ ಒಂದು ಕಾಲದ ಉಗುರು ಇದೆಲ್ಲ ಇರುತ್ತಲ್ಲ. ಸೊ ಅಲ್ಲಿ ಸಂಧಿ ಕೂದಲೆಲ್ಲ ದಯವಿಟ್ಟು ಅಲ್ಲೆಲ್ಲ ಕೂದಲುಗಳನ್ನ ಹೇರ್ ಕಟ್ ಮಾಡಿ ಅಲ್ಲೆಲ್ಲ ಕ್ಲೀನಾಗಿ ನಮ್ಮ ಲಕ್ಕಿ ಮಗೆ ನೋಡಮ್ಮ. ಮುತ್ಕೊಡು, ಕೊಡಲ್ವಾ? ಅವಳಿಗೆ ಕೋಪ ಬಂದಿದೆ ಈಗ, ಸ್ನಾನ ಮಾಡಿಸೋದಲ್ಲ ಅದಕ್ಕೆ. ಸ್ವಲ್ಪ ಹೊತ್ತು ಆಮೇಲೆ ಸರ್ತಾಳೆ. ಡ್ರೈ ಆಗಿದೆ, ಬನ್ನಿ ಕುಂಬಾಣ. ಅಲ್ಲಮ್ಮ ಜಗನ್ಮಾತೆ ಮಾ, ನನ್ನ ಫೋನೇ ಬೀಳಿಸ್ಬಿಟ್ಲ ಆ್ಯಕ್ಚುಲಿ ಇವಾಗ. ನೋಡಿ ಆ್ಯಕ್ಚುಲಿ ಇದರಲ್ಲಿ ಪಿಕ್ಸ್ ಇದೆ, ನೋಡಿದ್ರೆ ತೋರಿಸ್ತೀನಿ. ಸೊ ನೋಡ್ಬೋದು, ಇಲ್ಲಿ ಡಾರ್ಕ್ ಆಗಿ ಕಾಣ್ತಾ ಇದೆಯಾ? ಟಿಕ್ಸ್ ನೋಡಿದ್ರ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಶ್ಯಾಂಪು. ಆ್ಯಕ್ಚುಲಿ ಮೇಲೆ ಬಾಸ್ತಾ ಇದ್ದಂಗೆ ಟಿಕ್ ಬಂದ್ಬಿಡ್ತು. ನಾನು ಏನಿದು ಅಂತ ಇದ್ದರೆ ಸ್ಪ್ರೇ ಯೂಸ್ ಮಾಡೋಣ. ಸೊ ಸ್ಪ್ರೇ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ, ಕೈಗೆ ಹಿಂಗೆ ನಾವು ಸ್ಪ್ರೇ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು. ಸೊ ಮಸಾಜ್ ಮಾಡಬೇಕು. ಫೈನಲಿ ನಮ್ಮ ಲಕ್ಕಿ ರೆಡಿ. ಲಕ್ಕಿ ಮೇಲೆ ನೋಡೆ, ಏಯ್ ಕಳಿ ನಾಚ್ಕೋತಿದ್ಯಾ?
ನಮ್ಮ ಮಗಳು ರೆಡಿ. ಏ ಸೂಪರ್ 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 ಸೂಪರ್. ಸೊ ಈ ಮೂಲಕ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.